ಎಲ್ಲೆಲ್ಲಿ ಶೂಟ್ ಮಾಡಿದ್ರಮ್ಮ? ಅದು ನಮ್ಮ ಡೈರೆಕ್ಟ್ರ್ ಕೇಳಬೇಕು, ನನಗೆ ಗೊತ್ತಿಲ್ಲ. ನಾನು ಹೋಗೇ ಇಲ್ಲ. ನಮ್ಮ ಡೈರೆಕ್ಟ್ರ್ ಕೇಳಿ ಅವ್ರು ಹೇಳ್ತಿದ್ರು ಹ್ಞೂ ಅಂದ್ಕತ್ತಿದ್ದೆ. ಬಟ್ ಅವ್ರಿಗೆ ಒಂದು ಜವಾಬ್ದಾರಿ ಕೊಟ್ಟಾಗ ನನಗೆ ಗೊತ್ತಾಗ್ತಿತ್ತು ನಮ್ಮ ಹುಡುಗರು ಚೆನ್ನಾಗಿ ಮಾಡ್ತಾರೆ ಅಂತ. ಪ್ರತಿಯೊಂದು ಪಿನ್ ಟು ಪಿನ್ನು ನಾನು ಕೇಳಿಸ್ಕೊಳ್ಳಿಲ್ಲ ಅಂದರೆ ಅವ್ರು ಆ ಕಡೆಗೆ ಒಪ್ಪಿಸ್ತಾ ಇರೋರು. ಅಮ್ಮ ಇವತ್ತು ಇದಾಯಿತು ಆಯ್ತಪ್ಪ ಮಾಡಿ ಒಳ್ಳೇದಾಗಲಿ ಮಾಡಿ. ನನಗೆ ಒಂದು ನಂಬಿಕೆ ಇಟ್ಟು ಬಿಟ್ಬಿಟ್ಟಿದ್ದೆ ಅವ್ರನ್ನ. ಆ ನಂಬಿಕೆನೇ ಇವತ್ತು ಪಿಕ್ಚರ್ ಆಯ್ತು. ಯಾರನ್ನಾದ್ರೂ ನಂಬೇಕಲ್ವಾ? ನಂಬಿಕೆ ಇಲ್ಲ ಅಂದ್ರೆ ಈಗ ದೇವ್ರನ್ನೂ ನಾವು ನಂಬ್ತೀವಿ, ಎಲ್ಲರೂ ಇದೆಯಾ ತೋರಿಸಿ. ನಂಬಿಕೆ ಒಂದು ಬ್ಲ್ಯಾಂಕ್ ಆಗೇ ನಂಬಬೇಕು. ಅವಕ್ಕೆ ಏನು ಕಳ್ಕತ್ತೀವ್ರಿ, ನಾನು ಹೇಳೋದು ಏನು ಕಳ್ಕತ್ತೀವಿ? ದೇವ್ರು ಇವತ್ತು ಕೊಟ್ಟಿದ್ದಾನೆ ನಮಗೆ, ಹಂಗಂದ್ಬಿಟ್ಟು ಅವ್ರೇನು ಎತ್ಕೊಂಡು ಅವ್ರ ಮನೆಗೆ ಓಡೋಗಲ್ವಲ್ಲ ದುಡ್ಡ. ನಮ್ಮ ಸಿನಿಮಾಗೆ ಹಾಕ್ತಾರೆ, ಮಾಡ್ತಾ ಇದ್ದಾರೆ ಪ್ರತಿಯೊಂದು. ಆಮೇಲೆ ಎಲ್ಲ ಒಳ್ಳೊಳ್ಳೆ ಎಕ್ವಿಪ್ಮೆಂಟ್ಸೇ ಬೇಕು ಅಂತ ಕೇಳಿದ್ರು ಅವ್ರಿಗೆ. ಅದೇನೋ ಗೊತ್ತಿಲ್ಲ ನನಗೆ, ನಾನು ಅಂದ್ಕೊಂಡಿದ್ದೀನಿ ಅವ್ರ ಬಾಯಿಲಿ ಕೇಳಿ. ಬಟ್ ನಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಅಮ್ಮ ಇಂಥದ್ದೇ ಬೇಕು ಅಂತ. ಆಮೇಲೆ ನಮ್ಮವರೊಬ್ಬರು ಸ್ನೇಹಿತರು ಯಾರೋ ಹೋಗಿದ್ದವ್ರು ಹೇಳಿದ್ರು, ಏನು ದರ್ಶನ್ದು ಸುದೀಪ್ತು ಪಿಕ್ಚರ್ ಮಾಡ್ತಾವ್ರು, ಅಷ್ಟು ಖರ್ಚು ಮಾಡ್ತಾವ್ರೆ ಅಂತೆಲ್ಲ ಬಂದು ಹೇಳಿದ್ರು ಹಂಗೆ ಯಾರೋ. ಬಟ್ ನಾನು ಮನ್ಸಲ್ಲಿ ಅಂದ್ಕೊಂಡೆ, ಅಯ್ಯೋ ನೀನು ಸುಮ್ಮನೆ ಇರಪ್ಪ, ನಿನಗೇನು ಆಮೇಲೆ ನಮ್ಮಲ್ಲಿ ಇದ್ದಾರಲ್ಲ ಬಾಸ್ ಬಿಡ್ತಾರೆ ನಮ್ಮನ್ನ ಅಂತ ಆ ಭಯ ಇಲ್ಲ ಎಲ್ಲ. ದುಡ್ಡಿನ ಲೆಕ್ಕ ಎಲ್ಲ ಯಾರು ಇಡ್ತಾ ಇದ್ರು ಹಾಗಾದ್ರೆ? ನಾನು ದುಡ್ಡಿನ ಲೆಕ್ಕದಲ್ಲಿ ನಾನು ಮಾಡ್ತೀನಲ್ಲ, ಎಷ್ಟಿಗೂ ನಾನೇ ಮಾಡಿರೋದು. ದುಡ್ಡಿನ ಎಷ್ಟು ಕೊಡಿ ಮಾಡ್ತೀನಿ. ನಾನು ಜಾಸ್ತಿ ಓದಿಲ್ಲ, ಹಂಗಂತ ನಮ್ಮ ಆಡಿಯನ್ಸ್ ಕೇಳ್ಬಿಡ್ತೀನಿ, ಅಮ್ಮ ತುಂಬ ಓದಿಲ್ರಪ್ಪ, ಅಮ್ಮ ಹಳ್ಳಿಯವರು ಅಲ್ವಾ, ಆಡಿಯನ್ಸ್ ತಿಳ್ಕೊಳ್ಳಿ. ಹಂಗಂತ ಓದಿಲ್ಲ ಅಂತ ಏನು ಲೆಕ್ಕ ಬರಲ್ಲ, ವ್ಯವಹಾರ ಬರಲ್ಲ ಅಂತಲ್ಲ. ಅಣ್ಣವ್ರು 3ನೇ ಕ್ಲಾಸ್ ಓದಿದ್ರು, 205 ಪಿಕ್ಚರ್ ಮಾಡಿದ್ರು. ನಾವು ಅಣ್ಣವ್ರ ಕಡೆಯವ್ರೆ ಓದ್ದೇ ಇರೋರು. ನಾವು ಜೀವನ ಓದಿದ್ದೀವಿ, ಪುಸ್ತಕ ಓದಿಲ್ಲ. ಜೀವನ ಅಂತೂ ಅದನ್ನ ನಮ್ಮ ಜೀವನ ಕತೆ ಹೇಳ್ಬಿಟ್ರೆ ನೀವು ನಮ್ಮ ಡೈರೆಕ್ಟರ್ ಒಂದು 10 ಪಿಕ್ಚರ್ ಮಾಡ್ಕೋಬೋದು. ಹೇಳೋಣ ಟೈಮ್ ಬರೀ ಸೀರೀಸ್ ಮಾಡೋಣ. ಪುಷ್ಪಲತಾ ಬೇಡ, ನನ್ನ ಮಗನ್ ಮಾಡಬೇಕು. ಅಷ್ಟು ಕಷ್ಟ ಬಿದ್ದು ಬಂದವನೇ. ಯಶೋಗಾಥೆ ಮಾಡೋಣ. ಅವನು ನಾವೆಲ್ಲ ಅವ್ನ ಹಿಂದೆ ಇರೋದು. ಇವತ್ತಿಗೂ ಇದು ಮಾಡ್ತಿರೋದು ನಾವು ಅವನಿಗೋಸ್ಕರನೇ. ಬಟ್ ಅವ್ನಿಗೆಲ್ಲೂ ಕೆಟ್ಟ ಹೆಸರು ಬರಬಾರ್ದು. ಅವನು ಅದನ್ನು ಕಾಪಾಡ್ಕೊಂಡು ಹೋಗಿದ್ದಾನೆ ಇಂಡಸ್ಟ್ರಿಯಲ್ಲಿ, ಎಲ್ಲೂ ಹಾಳು ಮಾಡ್ಕೊಂಡಿಲ್ಲ. ನನ್ನ ಸೊಸೆನೂ ಅಷ್ಟೇ, ನನ್ನ ಮಗನೂ ಅಷ್ಟೇ, ಆಮೇಲೆ ನಮ್ಮವರು ಅಷ್ಟೇ, ಎಲ್ಲ ನಮ್ಮ ಹುಡುಗರು, ನಮ್ಮ ಕಾರ್ತಿಕ್ ಆಗ್ಬೋದು, ಎಲ್ಲರೂ ಇವತ್ತು ಎಲ್ಲ ಸಪೋರ್ಟ್ ಮಾಡ್ತಾರೆ ನಮಗೆ. ಎಷ್ಟಿರಲಿ ಎಷ್ಟು ಥರನೇ ನನಗೆ ಇವರೆಲ್ಲರೂ ಮಾಡಿದ್ದಾರೆ, ಎಲ್ಲರೂ ಮಾಡ್ತಾರೆ. ಅಮ್ಮ ಅಂತ ಹೇಳಿದ ತಕ್ಷಣ ಅಮ್ಮ ಎಲ್ರಿಗೂ ಅಮ್ಮನೇ, ಅದು ಅಮ್ಮ ಅಂತ ಹೇಳಿದ್ಮೇಲೆ ಮುಗಿ ಎಲ್ಲರೂ ಮಾಡ್ತಾರೆ ಪಾಪ. ಇವತ್ತಿಗೂ ಯಾರಿಗೊಂದು ಫೋನ್ ಮಾಡಿಬಿಟ್ರು ಸಾಕಮ್ಮ ಏನಾಯ್ತು ಮಾಡೋಣ ಬಿಡಿ ಅಮ್ಮ ಅಂತ ಯಾರೂ ಇಲ್ಲ ಅಂದಿಲ್ಲ. ಆ ಧೈರ್ಯ ನಮ್ಗೆ ಇರೋದಕ್ಕೆ ನಾವು ಇಂಡಸ್ಟ್ರಿಲಿ ಇರೋದು, ಬಂದಿರೋದು. ನಮ್ಮ ಆಡಿಯನ್ಸ್ ನಮ್ಮನ್ನು ಕೈ ಬಿಡಲ್ಲ ಅನ್ನೋ ನಂಬಿಕೆ ಇದೆ ರೀ. ನಮ್ಮ ಸಿನಿಮಾ ನೋಡ್ತಾರೆ, ಅಣ್ಣವ್ರ ಮನೇಲಿ ಏನೋ ಮಾಡ್ಯವ್ರೆ, ನಮ್ಮ ಯಶಣ್ಣನ ಅಮ್ಮ ಏನೋ ಮಾಡ್ಯವ್ರೆ ಅನ್ನೋ ನಂಬಿಕೆ ಅವ್ರಿಗೆ ಇರುತ್ತೆ. ಕೈ ಬಿಡಲ್ಲ ಅವರು. ಬಿಟ್ಟರು ನಾವೇನೋ ತಪ್ಪು ಮಾಡಿದ್ದೀವಿ ಅಂತ ಅಷ್ಟೇ ಅರ್ಥ. ನಾನು ಒಪ್ಕೊಬಿಡ್ತೀನಿ ಅದು. ಹೀರೋ ಹೀರೋಯಿನ್ ಹೇಗೆ ಸೆಲೆಕ್ಷನ್? ಅದು ಹೇಳಿದ್ರು ನನ್ನ ಹತ್ರ. ನಾನು ಸ್ವಲ್ಪ ಬೇರೆದು ಹೇಳಿದೆ. ನಾನು ಹೊಸಬ್ರಿಗೆ ಪಕ್ಕಾ ಒಂದು ಪಿಕ್ಚರು ಮಾಡಿರಬಾರ್ದು ಅಂತ. ಇವ್ರಿಗೇನೋ ಇಲ್ಲಮ್ಮ ಸ್ವಲ್ಪ ಟ್ಯಾಲೆಂಟೆಡ್ ಬೇಕು, ಸ್ಕ್ರೀನ್ ಮೇಲೆ ಇರೋದು ಬೇಕಮ್ಮ. ಈಗ ಪ್ರೆಸೆಂಟ್ ಇರೋರು ಇವ್ರು ಚೆನ್ನಾಗಿ ಮಾಡ್ತಾರೆ ಅಂದರು. ಆಯಿತು, ಅವ್ರು ಏನು ಕೇಳಿದ್ರು ಕೊಡಬೇಕಲ್ವಾ. ಈಗ ನೀವು ಅಡುಗೆ ಮಾಡೋಕ್ಕೆ ಸಾಮಾನು ತಂದು ಕೊಟ್ಟು ಬಿರಿಯಾನಿ ಮಾಡೋ ಅಂದರೆ ಮಾಡ್ತೀರಾ. ನೀವು ಸೊಸೈಟಿ ಅಕ್ಕಿ ಕೊಟ್ಬಿಟ್ಟು ಸೂಪರಾಗಿ ಬಿರಿಯಾನಿ ಮಾಡೋ ಅಂದರೆ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಅವ್ರು ಕೇಳಿದ ಸಾಮಾನು ಕೊಡಬೇಕು. ಹಂಗಾಗಿ ಅವರು ಹೀರೋ ಕೇಳಿದ್ರು. ಆಮೇಲೆ ಸೆಲೆಕ್ಷನ್ ಎಲ್ಲ ಅವ್ರಿಗೆ ಬಿಟ್ಟಿದ್ವಿ. ಪ್ರತಿಯೊಂದು ಹೇಳೋರು, ಎಲ್ಲ ಹೇಳೋರು, ಅಮ್ಮ ಹಿಂಗೆ ಮಾಡೋಣ ಹಿಂಗೆ ಮಾಡಿ. ಆಮೇಲೆ ಕೆಲವು ಆರ್ಟಿಸ್ಟ್ಗಳು ಒಂದು ಸಣ್ಣ ಪುಟ್ಟದ್ದು ಇರುತ್ತಲ್ಲ, ಡೇಟ್ ಕ್ಲಾಶ್. ಆಮೇಲೆ ಸರಿಯಾಗಿ ಪ್ರೊಡಕ್ಷನ್ ಯಾವುದು ಅಂತ ಗೊತ್ತಿಲ್ಲ. ಈಗ ನಾವು ಒಂದು ಸಿನಿಮಾ ಮಾಡಬೇಕಾದ್ರೆ ಏನು ಮಾಡ್ತೀವಿ ಹೇಳಿ, ಫಸ್ಟ್ ಪ್ರೊಡಕ್ಷನ್ ಯಾವುದು ಅಂತ ಕೇಳ್ತೀವಿ, ಡೈರೆಕ್ಟ್ರ್ ಯಾರು ಅಂತ ಕೇಳ್ತೀವಿ, ಕ್ಯಾಮ್ರಾಮೇನ್ ಯಾರು ಅಂತ ಕೇಳ್ತೀವಿ. ಪಾಪ ಏನೂ ಗೊತ್ತಿಲ್ಲ, ಬ್ಲ್ಯಾಂಕ್ ಆಗಿ ಇವ್ರೋಗಿ ನಮ್ಮ ಡೈರೆಕ್ಟ್ರ್ ಅಪ್ರೋಚ್ ಮಾಡಿದ ತಕ್ಷಣ ಯಾವುದೋ ಒಬ್ಬರು ಹೊಸಬ್ರು ಅಂದರೆ ಮಾಡಿದಾರಲ್ಲ, ಅದಕ್ಕೆ ಖುಷಿ ಪಡ್ಬೇಕು ನಾವು. ಈಗ ನಾನೇ ಎಷ್ಟು ಜಾಗದಲ್ಲಿ ಎಷ್ಟೇ ಇದ್ದರೂ ಫಸ್ಟ್ ನೋಡೋದೇ ಪ್ರೊಡಕ್ಷನ್ ಹೌಸ್ ನೋಡ್ತಾರೆ. ಅವ್ರು ಏನೂ ಗೊತ್ತಿಲ್ಲದೆ ಹೊಸಬ್ರು. ಬಟ್ ಅಲ್ಲಿ ಸೆಟ್ಟಲ್ ಅಂತ ಅವ್ರಿಗೆಲ್ಲ ನಾವು ಚೆನ್ನಾಗಿ ಮಾಡಿಕೊಟ್ಟಿದ್ದೀವಿ, ಏನೂ ತೊಂದರೆ ಕೊಟ್ಟಿಲ್ಲ. ಎಲ್ಲ ನಮ್ಮ ಡೈರೆಕ್ಟ್ರು ಪ್ರತಿಯೊಂದು ಮುಂಚೆನೇ ಹೋಗಿ ಕ್ಯಾಮ್ರಾಮ್ಯಾನು ಅವರು ಎಲ್ಲ ಜಾಗಗಳು ನೋಡ್ಕೊಬರೋದು ಎಲ್ಲ ಅವರವರೇ ಮಾಡಿದ್ದಾರೆ ಎಲ್ಲ. ಈಗ ಒಂದು ಮನೆಯಲ್ಲಿ 2 ಪ್ರೊಡಕ್ಷನ್ ಹೌಸು, ಇದು ಹೇಗೆ? ಯಾಕಂದ್ರೆ ಯಶ್ ಆಲ್ರೆಡಿ ಟಾಕ್ಸಿಕ್ ಮಾಡ್ತಾ ಇದ್ರು ಅವ್ರದೇ ಪ್ರೊಡಕ್ಷನ್ ಹೌಸಲ್ಲಿ. ಸೊ ನಿಮ್ದು ಇನ್ನೊಂದು ಪ್ರೊಡಕ್ಷನ್ ಇರಬಾರ್ದು ಅನ್ನೋಂಥದ್ದು ಖಂಡಿತ ಇಲ್ಲ. ಯಾಕಂದ್ರೆ ಈಗ ಅಣ್ಣವ್ರ ಮನೇಲೇನೆ ನಾವು ವಜ್ರೇಶ್ವರಿ, ಪೂರ್ಣಿಮಾ ಗಂಬೈಜು ಇವೆಲ್ಲ ನೋಡಿದ್ವಿ, PRK ಎಲ್ಲವೂ ಇದೆ, ಇಲ್ಲ ಅಂತಲ್ಲ. ಬಟ್ ನೀವೇನು ಹೇಳ್ತೀರಿ ಇದಕ್ಕೆ? ಒಂದೇ ಮನೇಲಿ 2? ಇಲ್ಲ, ಅವ್ರ ಮನೇಲಿ ಗಂಡು ಮಕ್ಕಳು ಬೇರೆ ಮಾಡಿದ್ದಾರೆ. 3 ಗಂಡು ಮಕ್ಕಳಿದ್ದಾರೆ, 3 ಜನ ಮಾಡಿದ್ದಾರೆ. ನಮ್ಮ ಮನೇಲಿ ಒಬ್ಬನೇ ಮಗ, ತಾಯಿ ಬೇರೆ ಮಗ ಬೇರೆ ಅಂದರೆ ಕೇಳ್ತಾರೆ ಜನ ಅದನ್ನು. ಬಟ್ ನಮ್ಮಲ್ಲಿ ಹೆಂಗೆ ಅಂದರೆ, ನಾನು ಅವ್ನು ಇಂಡಿಪೆಂಡೆಂಟಾಗಿ ಅವ್ನು ಬದುಕ್ತಾ ಇರಬೇಕು, ನಾನೇನಾದರೂ ಸಮಾಜಕ್ಕೆ ಒಂದು ಸಣ್ಣ ಕೆಲಸ ಮಾಡಬೇಕು, ಅದು ನನ್ನ ತಾಟು. ಅರ್ಥ ಆಯ್ತಾ? ಬಟ್ ಮಾಡಬೇಕು ಅಂದರೆ ನಾವು ಕೆಲಸ ಕೊಡಬೇಕು. ನಮ್ಮ ಡೈರೆಕ್ಟರ್ ಒಬ್ರು ಇರ್ತಾರೆ, ಒಳ್ಳೆ ಡೈರೆಕ್ಟರ್ ಇದ್ದಾರಪ್ಪ ಅಂದರೆ ಕೆಲಸ ಕೊಡಬೇಕು ಅಂದರೆ ಹೆಂಗೆ ಕೊಡೋದು? ಕಂಪ್ನಿ ಹುಟ್ಟಾಕದೆ ಕೆಲಸಕ್ಕೆ ಬರಲ್ಲ ಅವರು. ಕಂಪ್ನಿ ಮಾಡಿದೆ ಎಷ್ಟು ಕಂಪ್ನಿ ಕರ್ಕೊಂಡೋಗಿ ಇವ್ರನ್ನ ಸೇರ್ಸೋಕ್ಕಾಗಲ್ಲ ನಾನು. ಹೆಂಗೆ ಸೇರಿಸ್ತೀರಾ ಎಷ್ಟು ಕಂಪ್ನಿಗೆ? ಅಷ್ಟು ದೊಡ್ಡ ಕಂಪ್ನೀಲಿ ಇವ್ರನ್ನ ಕರ್ಕೋಗಿ ಬಾಪ ನಮ್ಮ ಎಷ್ಟು ಕಂಪ್ನೀಲಿ ಕೆಲಸ ಮಾಡೋದ್ರೆ ಖುಷಿಯಿಂದ ಇವ್ರು ಹೋಗ್ತಾರೆ. ಎಷ್ಟು ತೊಗೋತಾರ? ತೊಗೊಳಲ್ಲ. ನನ್ನದೇ ಆದ ಎಲ್ಲ ಪ್ರೊಸೀಜರ್ ಇದ್ರೇ ಬರೋದು.
ಹೆಂಗೆ ಬರ್ತಾರೆ? ಅದಕ್ಕೋಸ್ಕರ ಮಾಡೋದ್ರಲ್ಲಿ ತಪ್ಪೇನಿದೆ? ನಾನು ಒಂದು 4 ಜನಕ್ಕೆ ಕೆಲಸ ಕೊಟ್ಟಿದ್ದೀನಲ್ಲ ಅಂತ ಕೊಡೋಣ ಅಂತ ಮಾಡ್ತಾ ಇದ್ದೀನಲ್ಲ, ತಪ್ಪೇನಿದೆ? ಹಂಗಾಗಿ ಆಮೇಲೆ ಏನು ಗೊತ್ತಾ, ಇಲ್ಲಿ ಇವತ್ತು ನನ್ನ ಐ ಟಿ ನಂದು, ನಿಮ್ಮ ಐ ಟಿ ನಿಮ್ಮದು. ಐ ಟಿ ಇದೆಯಲ್ಲ, ಐ ಟಿಲಿ ನಮ್ಮಮ್ಮಂದು ಐ ಟಿನ ನಮ್ಮಮ್ಮ ಕಟ್ಟಿಲ್ಲ, ನಾನು ಕಟ್ತೀನಿ ಅಂದರೆ ಐ ಟಿ ಬಿಡಲ್ಲ. ನಿಮ್ಮಮ್ಮ ಕಟ್ಟಿಲ್ಲ ಅಂತ ನನ್ನೇ ಇಟ್ಕೋತಾರೆ. ನಿಮ್ಮ ಐ ಟಿ ನಿಮ್ಮದು. ಹಂಗಾಗಿ ವ್ಯವಹಾರ ಬೇರೆ, ವಿಶ್ವಾಸ ಬೇರೆ. ದುಡ್ಡು ಅವನು ದೊಡ್ಡ ಬೆಳೆದಿರೋದ್ರಿಂದ ಅವನ್ನ ತಂದು ನನ್ನ ಜೊತೆ ಮಿಂಗಲ್ ಮಾಡೋದು ಬೇಡ ಅಂತ. ವ್ಯವಹಾರದಲ್ಲಿ ದುಡ್ಡು ಬಂದಮೇಲೆ ನಾನು ಅವನಿಗೆ ಕೊಡ್ಬೋದು, ಅವ್ನು ನನಗೆ ಕೊಡ್ಬೋದು, ಅದು ಬೇರೆ. ನಾನು ಅವನಿಗೆ ಕೊಡೋ ಪ್ರಮೆ ಬರಲ್ಲ ಬಿಡಿ, ಅವನೇ ನನಗೆ ಕೊಡ್ತಾನೆ, ಅದು ಬೇರೆ. ಬಟ್ ವ್ಯವಹಾರ ಮಾಡೋದಂತೂ ಚೆನ್ನಾಗಿರುತ್ತಲ್ವ. ಈಗ ಯಾರಿಗಾರ ನಾವು ಒಂದೇನೋ ಈಗ ಯಶೋಮಾರ್ಗ ಮಾಡಿದ್ದೀವಿ, ಯಶೋಮಾರ್ಗ ಮಾಡ್ಬೇಕಾದ್ರೆ ನಾನು ಅವನಿಗೆ ಕೂತ್ಕೊಂಡು ನಾನು ಅವನು ಇಬ್ಬರೇ, ಅದರಲ್ಲಿ ಇನ್ನೊಬ್ಬರು ನಮ್ಮ ಡಾಕ್ಟ್ರ್ ಇದ್ದಾರೆ. ಹಂಗಾಗಿ ಅದರಲ್ಲಿ ಒಂದು ಮಾಡಿದ್ದಕ್ಕಲ್ವ ನಾವೀಗ ಯಾರಿಗಾರು ಒಂದು ಕೊಡ್ಬೋದು ಅಂತ ಆಗಿದ್ದು. ಆ ಥರದಲ್ಲಿ ದುಡ್ಡಿದ್ರೆ ಯಾರಿಗೆ ಬೇಡ ರೇಮನ್? ಎಲ್ರಿಗೂ ಬೇಕು. ಎರಡೆರಡು ಇರಬಾರ್ದು ಅಂತ ಕರೆಕ್ಟು. ಆದರೆ ಐ ಟಿ ಬೇರೆ ಬಂತಲ್ಲ, ನಂದು ಐ ಟಿ ಬೇರೆ, ಅವ್ರದ್ದು ಬೇರೆ. ಎರಡು ಇರಬಾರ್ದು ಅನ್ನೋದು ಏನೂ ಇಲ್ಲ. ನೀವು ಹೇಳ್ದ ಹಾಗೆ ಅವ್ರದೇ ಪ್ರೊಡಕ್ಷನ್ ಬೇರೆ, ಅವ್ರು ಬೇರೆ. ನೋಡಿ, ಇವಾಗ ಚಿಕ್ಕದ್ ಮಾಡ್ತಾ ಇದ್ದಿದ್ರೆ ನಾನು ಅವ್ರದ್ರಲ್ಲೇ ಮಾಡ್ಬೋದಿತ್ತು. ಅವ್ರು ಸಿಕ್ಕಾಬಟ್ಟೆ ದೊಡ್ಡದಾಗ ಒಂದು ಈಗ ಅವ್ರು ಮಾಡ್ತಾ ಇರೋ ಇದರಲ್ಲಿ ನಾವು ಹೋಗಿ ನಿಜವಾಗ್ಲೂ ಈ ಥರ ಇಷ್ಟು ಅಮೌಂಟ್ ಎಲ್ಲ ಹೂಡಿಕೆ ಮಾಡೋಕ್ಕಾಗಲ್ಲ. ಅಲ್ಲಿ ದೊಡ್ಡ ಅಮೌಂಟನ್ನು ಹೂಡಿಕೆ ಮಾಡಬೇಕಂದ್ರೆ ನಾನು ಆ ಮಟ್ಟಕ್ಕೆ ದುಡ್ಡು ತೊಗೊಂಡು ಹೋಗ್ಬೇಕು. ಆ ಮಟ್ಟಕ್ಕೆ ಹೋಗ್ಬೇಕು ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು. ಇನ್ನೊಂದು 25 ವರ್ಷ ಏಜು ಆಗೋಗಿರುತ್ತೆ, ಕಳೆದೋಗಿರುತ್ತೆ. ಯಾಕೆ ಬೇಕು? ಮಾಡೋಣ ಬಿಡಿ. ಇಷ್ಟೇ ಒಂದು ಈ ಥರದ್ದು ಬೇಕು ನಮಗೊಂದು. ಈ ಥರ ಒಂದು ಲಿಮಿಟಾಗಿ ಬಜೆಟಲ್ಲಿ ಒಂದು ಸಿನಿಮಾಗಳು ಬರ್ತಾ ಇರ್ಬೇಕು ಇಂಡಸ್ಟ್ರಿ. ಏನಂತೀರಿ? ಖಂಡಿತ ಹೌದು. ಸೊ ಯಶ್ ಅವ್ರಿಗೆ ಸಿನಿಮಾ ಮಾಡ್ತೀರಾ? ಯಶ್ ಅವ್ರಿಗೆ ನೀವೇನಾದ್ರು ಬಜೆಟ್ ಏನಾರು ಕೊಟ್ಟರೆ ಮಾಡ್ತೀನಿ. ಕೊಡ್ತೀರಾ? ಒಂದು 2,000 ಕೋಟಿ ಕೊಡಿ, ಸಾಲ ಕೊಡಿ. ಅಲ್ಲ, ಸಾಲ ಯಾರ ಹತ್ರ ಕೊಡಿಸಿ, 2,000 ಕೋಟಿ ಕೊಡಿಸಿ, ಖಂಡಿತ ಮಾಡ್ತೀನಿ. ಅವನಿಗೆ ಮಾಡ್ಬೇಕಾದ್ರೆ 2,000 ಕೋಟಿ ಬೇಕು. ಖಂಡಿತ ಯಾರು ಕೊಟ್ಟರು ಮಾಡ್ತೀನಿ. ಅಮೌಂಟು ಹೂಡಿಕೆ ಮಾಡೋರಿದ್ರೆ ನಾನು ಮಾಡೇ ಮಾಡ್ತೀನಿ. ಡೇಟ್ ತಗೋತೀನಿ, ಮಗ ಏನಾದರೂ ಮಾಡ್ತೀನಿ ಅಂತ. ಅಲ್ಲ, ಅವ್ರದೇ ಪ್ರೊಡಕ್ಷನ್ ಅಲ್ಲಿ ಮಾಡ್ಬೋದು. ಎರಡು ಸೇರಿ ಪ್ರೊಡಕ್ಷನ್, ಜಂಟಿ ಪ್ರೊಡಕ್ಷನ್ ಅಲ್ಲಿ ಜಂಟಿ ಮಾಡಲ್ಲ, ಅವ್ರ ಪ್ರೊಡಕ್ಷನಲ್ಲೇ ಹೋಗಿ ಮಾಡೋದಾಗ್ಬಿಡ್ಲಿ. ಆದರೆ ದುಡ್ಡು ಬೇಕಲ್ಲ, 2,000 ಕೋಟಿ ಬೇಕು ಅವನಿಗೆ ಮಾಡೋಕ್ಕೆ.